Hey, hey, tree, tree, tree. Uba, uba, uba. ಹೈದ. ನಮಸ್ಕಾರ, ನಾನು ನಿಮ್ಮ ಗ್ರಾಮೀಣ ಮಹೇಶ್. ಎಲ್ಲರಿಗೂ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಈ ಹಿಂದೆ ಹೇಳ್ದಂಗೆ ಗ್ರಾಮೀಣ ಪಯಣ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಮೀಣ ಸೊಗಡಿನ ಜೀವನ ಮತ್ತು ನಾವು ಗ್ರಾಮೀಣ ಜೀವನಕ್ಕೆ ಮರಳಬೇಕು ಅನ್ನೋ ಒಂದು ಮಹಾನ್ ಉದ್ದೇಶ ಇಟ್ಕೊಂಡು ಈ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿರುವಂಥದ್ದು. ಅದರಲ್ಲಿ ಸಾವಿರಾರು ಗಾದೆ ಮಾತುಗಳು ನಮ್ಮ ನಡುವೆ ಇದ್ದಾವೆ. ಅವುಗಳಲ್ಲಿ ಒಂದೊಂದೇ ಗಾದೆ ಮಾತುಗಳನ್ನ ಮತ್ತೆ ಆಕರ್ಷಕವಾದಂತಹ ಮತ್ತು ಅರ್ಥಪೂರ್ಣವಾದಂತಹ ಗಾದೆ ಮಾತುಗಳು ಮತ್ತು ಅದರ ಅರ್ಥಗಳನ್ನ ನಾನು ತಿಳಿಸ್ಕೊಡ್ಬೇಕು ಅನ್ನೋದು ಕೂಡ ಒಂದು ಅಂಶ ಆಗಿದೆ. ಅದೇ ರೀತಿ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಗಾದೆ ಮಾತು ಏನು ಅಂದ್ರೆ, ಅದು ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ. ಏನು ಈಗ ಅದರ ಅರ್ಥ ಏನು ಅನ್ನೋದನ್ನ ನಾನು ಪ್ರಾಯೋಗಿಕವಾಗಿ ನಿಮ್ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಅದ್ರ ಜೊತೆಗೆ ನನ್ನ ಜೊತೆಗೆ ಒಬ್ರು ಮಹಿಳೆಯರು ಪುಟ್ಸಿದ್ದಮ್ಮ ಅಂತ ಅವರ ಹೆಸರು, ಅವರು ನನ್ನ ಜೊತೆಗಿದ್ದಾರೆ. ನನ್ನ ವೈಜ್ಞಾನಿಕವಾದ ಕಾರಣವನ್ನ ನಾನು ಅವ್ರಿಗೆ ಹೇಳಿಲ್ಲ, ಆದ್ರೆ ಅವ್ರನ್ನ ನಾನು ಒಂದು ಪ್ರಶ್ನೆಯನ್ನ ಮಾಡ್ತೇನೆ. ಅವ್ರ ಉತ್ತರ ಏನಿದೆ ತದನಂತರದಲ್ಲಿ ಅದ ನಿಜವಾದ ಅರ್ಥ ಏನು ಅನ್ನೋದನ್ನ ನಾನ್ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುಟ್ಸಿದ್ದಮ್ಮ ಅವರೇ, ಈಗ ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ ಹೇಳ್ತಿದ್ರು. ಯಾಕಂಗಂತ ಹೇಳ್ತಿದ್ರು? ಶ್ರೀಮಂತರು ಬಡವರು ಭಯ ಎತ್ಕೊಂಡು ಆಡ್ಕತಾರ ಅಂದ್ಬಿಟ್ಟು ಚೆನ್ನಾಗ್ ಮಾಡ್ತಾರ. ಅದೇ ದೊಡ್ಡವರು ಮಾತ್ನಾಲ್ ಕೈಲಾಸ ತೋರ್ಸ್ಬಿಟ್ಟು ಕಳಿಸ್ತಾರ. ಅದೊಂದಕ್ಕೋಸ್ಕರ ಬಡವ್ರ ಮನೆ ಊಟ ಚೆನ್ನಾಗಿತ್ತ, ಬಡವ್ರ ಮನ ಊಟ ಚಂದ, ದೊಡ್ಡವ್ರ ಮನ ನೋಟ ಚಂದ ಅಂತ ಬಡವ್ರು ಭಯ ಎತ್ಕೊಂಡು ಮಾಡ್ತಾರ. ದೊಡ್ಡವ್ರು ಹಂಗ್ ಮಾಡಲ್ಲ. ಏನ ಮಾತ್ನಲ್ಲಿ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸ್ಬಿಡ್ತಾರ. ಅವ್ರು ದೊಡ್ಡವ್ರು ಅನ್ಸ್ಕೊತಾರ. ಅವ್ರು ಬಡವ್ರು ಅನ್ಸ್ಕೊಂಡ್ ಆಡ್ಕತಾರಲ್ಲ ಜನಗಳು ಅನ್ಕೊಂಡ್ ಮಾಡ್ತಾರ ಚೆನ್ನಾಗಿ. ಅದಕ್ಕೋಸ್ಕರ ನಿಮ್ಗೆ ಬಡವ್ರ ಮನೆ ಊಟ ಚಂದ ಅಂತ ನಿಮ್ಮ ಭಾವನೆ. ಆದ್ರೆ ನಿಜವಾದ ಕಾರಣ ನಾನಿಲ್ಲ. ಆ ಕಾರಣಕ್ಕೋಸ್ಕರ ಬಡವ್ರ ಮನೆ ಊಟ ಚೆನ್ನಾಗಿರ್ಲಿಲ್ಲ. ಆಗ ಬಡವ್ರ ಮನೆ ಊಟ ಯಾಕೆ ಚೆನ್ನಾಗಿತ್ತು ಗೊತ್ತಾ? ಬಡವ್ರ ಮನೆ ಊಟ ಚೆನ್ನಾಗಿತ್ತು ಅಂದ್ರೆ ಶ್ರೀಮಂತರ ಮನೆ ಊಟ ಚೆನ್ನಾಗಿರ್ಲಿಲ್ಲ ಅಂತ ಅರ್ಥ. ಶ್ರೀಮಂತರ ಮನೆ ಊಟ ಯಾಕೆ ಚೆನ್ನಾಗಿರ್ಲಿಲ್ಲ ಅಂತಂದ್ರೆ, ಅವತ್ತಿಗೆ ಶ್ರೀಮಂತರ ಮನೇಲಿ ಒಂದೊಂದು ಮಿಕ್ಸಿ ಬಂದಿತ್ತು. ಅವತ್ತಿಗೆ ಶ್ರೀಮಂತರ ಮನೇಲಿ ಒಂದು ಮಿಕ್ಸಿ ಇತ್ತು. ಆ ಮಿಕ್ಸಿನಲ್ಲಿ ಯಾವ್ದೇ ಒಂದು ಸಾಂಬಾರ್ ಮಾಡ್ಬೇಕಂದ್ರೆ ಒಂದು ಮಸಾಲೆ ಪದಾರ್ಥ, ಸಾಂಬಾರ್ ಪದಾರ್ಥ, ಒಂದು ಚಟ್ನಿ ಆಗ್ಬೋದು, ಒಂದು ದೋಸೆ ಇಡ್ಲಿ ಎಲ್ಲ ರುಬ್ಬೇಕಾದ್ರೆ ಎಲ್ಲ ಮಿಕ್ಸಿನಲ್ಲೇ ಹಾಕಿ ಮಾಡ್ತಿದ್ರು. ಅವ್ರ ಮನೇಲಿ ಅಲ್ಲಿ ಊಟ ಚೆನ್ನಾಗಿರ್ಲಿಲ್ಲ. ಆದ್ರೆ ಬಡವ್ರ ಮನೇಲಿ ಮಿಕ್ಸಿ ಬದ್ಲು ಏನಿತ್ತು ಗೊತ್ತಾ? ಇಲ್ಲಿ ಈ ಕಲ್ಲಿತ್ತು. ಈ ಕಲ್ಲು ಹೆಸರು ಒಳ್ಕಲ್ಲು ಅಂತ ಇದ್ರ ಹೆಸರು. ಒಳ್ಕಲ್ಲಿತ್ತು ನಿಮ್ಮ. ಆದ್ರೆ ಇವತ್ತು ಬಡವ್ರ ಮನೆ ಊಟ ಚೆನ್ನಾಗಿಲ್ಲ. ಇವತ್ತು ಯಾಕೆ ಗೊತ್ತಾ? ಎಲ್ರ ಮನೇಲೂ ಮಿಕ್ಸಿ ಬಂದ್ಬಿಟ್ಟೈತೆ. ಕಲ್ಲಾರಾದ್ರೂ ಆಡಿಸ್ತಾ ಇದ್ದೀರಾ? ಕಲ್ಲು ಆಡಿಸ್ತಾ ಇದಾರೆ ಈಗ? ಒಳ್ಕಲ್ ಆಡಿಸ್ತಾ ಇಲ್ಲ ಯಾರುವಿ. ಆದ್ರೆ ಬಂಧುಗಳೇ ನೋಡಿ, ನಿಜವಾಗ್ಲೂ ಬಡವ್ರ ಮನೆ ಊಟ ಯಾಕೆ ಚೆನ್ನಾಗಿತ್ತು ಅವತ್ತು ಅಂತಂದ್ರೆ, ಈ ಕಲ್ಲು ಮಿಕ್ಸಿ ಕಲ್ಲಾಸು, ಈ ಕಲ್ಲಿಗೂ ಮಿಕ್ಸಿಗೂ ಏನ್ ವ್ಯತ್ಯಾಸ ಅಂತಂದ್ರೆ, ಮಿಕ್ಸಿನಲ್ಲಿ ನೀವು ನೋಡಿ ಒಂದ್ ಸಾಂಬಾರ್ ಪದಾರ್ಥ ಮಾಡ್ಬೇಕಾದ್ರೆ, ಒಂದ್ ಚಟ್ನಿ ಮಾಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರು ಆ ಮಿಕ್ಸಿ ಒಳಗಡೆ ಒಂದ್ ಎಲ್ಲಾ ತರದ ಐಟಮ್ಗಳನ್ನು ಹಾಕ್ತಿರಿ. ಅದ್ರಲ್ಲಿ ಕತ್ರಿಗಳಿರ್ತವೆ, ಚಾಕುಗಳ ತರ ಕತ್ರಿಗಳಿರ್ತವೆ. ಅದೇನ್ ಮಾಡ್ತದೆ, ಸಣ್ಣ ಸಣ್ಣದಾಗಿ ತುಕಡ ಮಾಡ್ತದೆ ಅಷ್ಟೇ. ಸಣ್ಣದಾಗಿ ಪೀಸ್ ಮಾಡ್ತದೆ. ಅದಕ್ಕೆ ನೀರ್ ಹಾಕ್ಬಿಡ್ತೀರಿ, ಗಿರ್ ಅನ್ಬಿಡ್ತೀರಿ. ಅದೊಂದ್ ಚೂರು ಸಣ್ಣದಾಗಿ ಚೂರ್ ಆಗಿರ್ತದೆ ಅಷ್ಟೇ. ಹಂಗಾಗಿ ಅದು ಟೇಸ್ಟ್ ಬರಲ್ಲ. ಆದ್ರೆ ಈ ಒಳ್ಕಲ್ ಇದೆಯಲ್ಲ, ಆ ಸಾಂಬಾರ್ ಪದಾರ್ಥಗಳನ್ನೆಲ್ಲ ಹಾಕಿದ್ರೆ, ಇಲ್ಲಿ ಕಡ್ಲೆ, ಚಕ್ಕೆ ಲವಂಗ, ಕೊತ್ತಂಬರಿ ಸೊಪ್ಪು, ಪುದೀನ, ಲವಂಗ ಎಲ್ಲವನ್ನು ಹಾಕಿ ಇದನ್ನ ಆಡಿಸ್ದಾಗ ಏನಾಗುತ್ತೆ ಗೊತ್ತಾ? ಎಲ್ಲಕ್ಕೂ ಒಂದಕ್ಕೊಂದು ಇಲ್ಲಿ ಟಚ್ ಆಗಿ ಜಜ್ಜಿದಂಗ ಆಗುತ್ತೆ. ಅದೆಲ್ಲ ಘರ್ಷಣೆ ಆಗಿ ಜಜ್ಜಿದಂಗಾಗಿ ಒಂದಕ್ಕೊಂದು ರಸ ಆಚೆಗೆ ಬರ್ತದೆ. ಆತಾಯ್ತಾ? ಒಂದಕ್ಕೊಂದು ರಸ ಆಚೆಗೆ ಬರೋದ್ರಿಂದ ಒಂದು ರಸ ಒಂದಕ್ಕೆ ಅಂಟುಕೊಂಡು ಅದು ನಮ್ಗೆ ರುಚಿಯನ್ನ ಕೊಡ್ತಿತ್ತು. ಆ ಕಾರಣಕ್ಕೋಸ್ಕರ ನಮ್ಮ ಬಡವ್ರ ಮನೆ ಊಟ ಚೆನ್ನಾಗಿತ್ತು. ಅರ್ಥ ಆಯ್ತಾ? ಹಂಗಾಗಿ ನೋಡಿ, ಇವತ್ತು ಬಂಧುಗಳೇ, ಕಲ್ಲು ಮತ್ತೆ ವಾಪಸ್ ಬಂದ್ರೆ ಈ ನಾಲ್ಗೆ ನಿಜವಾದ ರುಚಿಯನ್ನ ನೋಡುತ್ತೆ. ನಾನಂತೂ ಪ್ರಾಯೋಗಿಕವಾಗಿ ಇದನ್ನ ಪರೀಕ್ಷೆಯನ್ನು ಮಾಡಿದ್ದೇನೆ. ಒಂದು ಸಾಂಬಾರು ಪದಾರ್ಥವನ್ನ ಹಾಕುವಂತ ಎಲ್ಲವನ್ನು ಇಟ್ಕೊಂಡು ಅದನ್ನ 2 ಭಾಗ ಮಾಡಿ, ಒಂದು ಭಾಗನ ಮಿಕ್ಸಿಲ್ ಹಾಕಿ, ಇನ್ನೊಂದು ಭಾಗನ ಈ ತರ ಒಳ್ಕಳಲ್ಲಿ ಹಾಕಿ, 2ರಲ್ಲೂ ಒಂದು ಚಟ್ನಿಯನ್ನ ತೆಗೆದು 2ರ ಒಂದು ಟೇಸ್ಟ್ ಅನ್ನು ಕೂಡ ನಾನು ನೋಡಿದ್ದೇನೆ. ಅದು ನಿಜವಾಗ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಇಲ್ಲಿ ಮಾಡೋಂಥದ್ದು ಇದೆಯಲ್ಲ, ಇದು ಒಳ್ಕಲ್ಲಲ್ಲಿ ನಿಜವಾಗ್ಲೂ ನಾವು
ಸಾಂಬಾರ್ ಪದಾರ್ಥದಲ್ಲಿ ಇರ್ತಕ್ಕಂಥ ನಿಜವಾದ ರಸ ರುಚಿಯನ್ನ ನೋಡ್ಬೇಕು ಅಂದ್ರೆ ನಾವು ಒಳ್ಕಳನ್ನ ಬಳಸೋದನ್ನ ನೋಡ್ಬೇಕು. ಆ ಕಾರಣಕ್ಕೋಸ್ಕರ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅನ್ನೋ ಗಾದೆ ಮಾತು ಉಟ್ಕೊಂಡಿದ್ದು. ಸಿದ್ದಮ್ಮರೇ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತಾ? ಆಯ್ತು. ಬಡವ್ರ ಮನೆ ಯಾಕೆ ಊಟ ಚೆನ್ನಾಗಿರ್ತಿತ್ತು ಮೊದ್ಲು, ಈಗ ಬಡವ್ರ ಮನೆ ಈಗ ಚೆನ್ನಾಗಿದ್ದೆ, ಈಗ ಮಿಕ್ಸಿಲಿ ಆಡ್ಸಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಈಗ ಅರ್ಥ ಆಯ್ತಾ? ಆಯ್ತು. ಅಂದ್ರೆ ಈಗ ನಾ ಯಾಕೆ ಮಾಡಲ್ಲ ಅಂತಾರೆ? ಒಟ್ಟು ನಿಮ್ಗೆ ಇಷ್ಟವಾಗಿರೋದು ಯಾವ್ದ? ನಮ್ಗೆ ಇದು ಒಳ್ಕಲ್ಲೇ ಇಷ್ಟ ಅಲ್ವಾ? ಒಟ್ನಲ್ಲಿ ಖಾರ ಆಡ್ಸ್ಕೊಂಡ್ ಮಾಡಿದ್ರ ರುಚಿಗಿರುತ್ತ ಸಾಂಬಾರು. ಇದೇನ ವಚ್ಚರ್ ಕಾಯಿ ಸಾವಿರದ ವಚ್ಚರ್ ಚಕ್ಕ ಸಮಯ ಅಲ್ಲ, ಹಂಗಂಗೆ ಇರುತ್ತ ಉಂಡಾನೆ. ಅದ್ ಎರಡಣ್ಣಾಗ ಆಡ್ಸು ಗರ್ರ ಅನ್ಸ್ಬಿಟ್ಟು ಅವ್ರ ಕೆಲ್ಸ ಈಜಿ ಐತಲ್ಲ, ಅದಕ್ಕ ಹಂಗ್ ಮಾಡ್ತಾರ. ನಮ್ಗೆ ಇದು ಆಡ್ಸ್ಬೇಕು ಅಂತ ನಮ್ಗೆ ಇಷ್ಟ. ಯಾವ್ದ್ರ ರುಚಿ ಇಷ್ಟ? ಇದ್ರ ರುಚಿ ಇಷ್ಟ. ಇದ್ರ ರುಚಿನೇ ಇಷ್ಟ. ಮಿಕ್ಸಿಲ್ ಆಡ್ಸೋದು ರುಚಿ ಇಲ್ಲ, ಅದು ರುಚಿ ಇರಲ್ಲ ಅಲ್ವಾ? ನೋಡಿದ್ರ ಸ್ನೇಹಿತರುಗಳೇ, ನಿಜವಾದ ಕಾರಣ ಏನು ಅನ್ನೋದನ್ನ ನೀವು ತಿಳ್ಕೊಂಡಿದ್ರಿ. ಈ ಒಳ್ಕಲ್ಲಿಗೆ ಕಲ್ಲಿಗೆ ಅಷ್ಟೊಂದು ಶಕ್ತಿ ಇದೆ, ಎಲ್ಲಾ ರುಚಿಯನ್ನ ನೀಡುವಂತಹ ಶಕ್ತಿ ಇದೆ. ನೋಡಿ, ಯೋಚನೆ ಮಾಡಿ, ನಾವು ಗ್ರಾಮೀಣ ಬದುಕಿಗೆ ಹೋಗ್ಬೇಕು ಅಂದ್ರೆ ನಿಜವಾದ ಜೀವನದ ಸಾರಾಂಶವನ್ನ ನಾವು ಅನುಭವಿಸ್ಬೇಕು ಅನ್ನೋದಾದ್ರೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಲೇಬೇಕಾಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು.